ಗೆ ಬೃಹತ್ತಾದ ಹಾರವನ್ನ ಅರ್ಪಿಸಿ ಅವರಿಗೆ ಗೌರವವನ್ನ ಅರ್ಪಿಸ್ತಾ ಇದ್ದಾರೆ. ಜನಪರವಾಗಿ ಮುನ್ನಡೆಯಲು ನಾನಿದ್ದೇನೆ ನಿಮ್ಮೊಂದಿಗೆ ಎನ್ನುವ ಭರವಸೆಯನ್ನ ಜನರಿಗೆ ನೀಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು. ನೀವು ಕೊಟ್ಟಂತಹ ಯೋಜನೆಗಳಿಂದ ಸಂತುಷ್ಟರಾಗಿ ನಾವು ನಿಮ್ಮೊಂದಿಗೆ ನಿಲ್ಲುತ್ತಿದ್ದೇವೆ, ನಿಮ್ಮೊಂದಿಗಿದ್ದೇವೆ ಎನ್ನುವಂತಹ ಅಭಿಮತವನ್ನ ವ್ಯಕ್ತಪಡಿಸಲಿಕ್ಕಾಗಿ ಬೃಹತ್ ಹಾರವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅರ್ಪಿಸ್ತಾ ಇದ್ದಾರೆ. ಎಲ್ಲ ಅಭಿಮಾನಿ ಬಂಧುಗಳು ಬರಲಿ ನಿಮ್ಮಿಂದ ಅಭೂತಪೂರ್ವವಾದ ಚಪ್ಪಾಳೆಯ ಗೌರವ. ವಿಶೇಷವಾಗಿ ಕನಕ ಬಳಗದ ಸದಸ್ಯರು, ಅಧ್ಯಕ್ಷರು, ಕಾರ್ಯದರ್ಶಿಗಳು, ಹಾಗೆಯೇ ಆಫೀಸ್ ಬೇರರ್ಸ್ ಎಲ್ಲರೂ ಸಹ ಈ ಒಂದು ಮಹತ್ತರವಾದ ಕ್ಷಣದಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ತಾವಿದ್ದೇವೆ ಅನ್ನುವಂತಹ ಸಂತೋಷದಿಂದ ಈ ಬೃಹತ್ತಾದ ಹಾರವನ್ನ ಅಭಿಮಾನ ಪೂರ್ವಕವಾಗಿ ಕನಕ ಬಳಗದವರು ಅರ್ಪಿಸುತ್ತಿದ್ದಾರೆ. ಜೊತೆಗೆ ಬೆಳ್ಳಿಯ ಗದೆಯ ಮೂಲಕ ನಿಮ್ಮ ಒಂದಿಗೆ ನಾವಿದ್ದೇವೆ ಅನ್ನುವಂತಹ ಮಾತನ್ನು ಸಹ ತಿಳಿಸ್ತಾ ಇದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತಷ್ಟು ಮಗದಷ್ಟು ಶಕ್ತಿಯನ್ನ ತುಂಬುವಂತಹ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಕುರುಬ ಕನಕ ಬಳಗದವರು. ಬೃಹತ್ ಹಾರವನ್ನ ಸಮರ್ಪಿಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ. ಪಾವಗಡದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬಹುದಾದಂತಹ ಚಾರಿತ್ರಾರ್ಹ ಕಾರ್ಯಕ್ರಮ ಇದಾಗಿದೆ ಬಂಧುಗಳೇ. ಶುದ್ಧ ಕುಡಿಯುವ ನೀರು ತುಂಗಭದ್ರಾ ಜಲಾಶಯದ ಹಿನ್ನೀರಿನಿಂದ ಅತ್ಯಂತ ಶುದ್ಧವಾಗಿ ನಿಮ್ಮ ಮನೆಗಳಿಗೆ ಹರಿದು ಬರಲಿದೆ. ವಿವಿಧ ಕಾಮಗಾರಿಗಳಿಗೆ ಚಾಲನೆಯನ್ನ ನೀಡಲಾಗಿದೆ, ಶಂಕುಸ್ಥಾಪನೆಯನ್ನ ನೆರವೇರಿಸಲಾಗಿದೆ. ಈ ಎಲ್ಲಕ್ಕೂ ಕಾರಣೀಭೂತರಾಗಿರುವಂಥವರು ಶಾಸಕರಿಗೆ ವಿಶೇಷ ಅನುದಾನವನ್ನ ಕೊಟ್ಟು ಜನಮುಖಿಯಾಗಿ ಮುನ್ನಡಿತಾ ಇರುವಂಥವರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು. ಅವರಿಗಿದು ನಮ್ಮ ಪ್ರೀತಿಯ ವಂದನೆ, ಅಭಿನಂದನೆ. ಕನಕ ಬಳಗದ ಎಲ್ಲ ಸದಸ್ಯರು ದಯಮಾಡಿ ತಮ್ಮ ಸ್ವಸ್ಥಾನಗಳಿಗೆ ಹಿಂತಿರುಗಬೇಕು. ಮುಖ್ಯಮಂತ್ರಿಗಳು ಮಾತಾಡುವುದಿದೆ, ನಾವೆಲ್ಲರೂ ಸಹ ಅವರ ಮಾತುಗಳಿಗಾಗಿ ಅತ್ಯಂತ ಕಾತರದಿಂದ ಕಾಯ್ತಾ ಇದ್ದೇವೆ. ನಿಮ್ಮೆಲ್ಲರ ಸಹಕಾರ ಇದುವರೆಗೂ ಚೆನ್ನಾಗಿದ್ದು, ದಯವಿಟ್ಟು ನಿಮ್ಮ ಸ್ವಸ್ಥಾನಗಳಿಗೆ ತ್ವರಿತವಾಗಿ ಹಿಂತಿರುಗಿ. ಸಮಯದ ಅಭಾವ ಇದೆ, ಯಾರು ಅನ್ಯಥಾ ಭಾವಿಸಬಾರದು. ನಿಮ್ಮ ಸ್ಥಾನಗಳಿಗೆ ಹಿಂತಿರುಗಬೇಕಾಗಿ ಕೋರಿಕೆ. ಆದಷ್ಟು ಬೇಗನೆ ಕನಕ ಬಳಗದ ನಮ್ಮ ಎಲ್ಲ ಬಂಧುಗಳು ವೇದಿಕೆಯಿಂದ ತೆರಳಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳ ಮಾತುಗಳನ್ನು ಆಲಿಸುವಂತಹ ಹೊತ್ತು ಸನ್ನಿಹಿತವಾಗ್ತಾ ಇದೆ. ದಯಮಾಡಿ ಸಹಕರಿಸಿ ಕನಕ ಬಳಗದ ನಮ್ಮ ಎಲ್ಲ ಬಂಧುಗಳು. ಇನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಪಾವಗಡ ಶಾಖೆ ಅಧ್ಯಕ್ಷರು ರವಿಕುಮಾರ್ HV, ಖಜಾಂಚಿ ಶೇಖರ್ ಬಾಬು, ಹಾಗೇನೆ ರಾಜ್ಯ ಪರಿಷತ್ ಸದಸ್ಯರಾಗಿರುವಂತಹ ಗಂಗಾಧರ್ ಅವರು, ನಿರ್ದೇಶಕರಾದ ಪ್ರಸಾದ್ ರವರು ಎಲ್ಲರೂ ಒಗ್ಗೂಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ವಿಶೇಷ ಗೌರವವನ್ನ ಸಲ್ಲಿಸಿದ್ದಾರೆ. ಬಂಧುಗಳೇ, ತಮ್ಮೆಲ್ಲರ ಸಮ್ಮುಖದಲ್ಲಿ ಸಾಕ್ಷಿಯಲ್ಲಿ ದಯಮಾಡಿ ಎಲ್ಲ ಅಭಿಮಾನಿಗಳು ನಿಮ್ಮ ಸ್ವಸ್ಥಾನಗಳಿಗೆ ತೆರಳಬೇಕಾಗಿ ವಿನಂತಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಪಾವಗಡ ಶಾಖೆ ರವಿಕುಮಾರ್, ಕೇಶವ್ ಬಾಬು, ಗಂಗಾಧರ್ ಹಾಗೂ ಪ್ರಸಾದ್. ಅಧ್ಯಕ್ಷರಾದ ರವಿಕುಮಾರ್, ಖಜಾಂಚಿ ಶೇಖರ್ ಬಾಬು, ರಾಜ್ಯ ಪರಿಷತ್ ಸದಸ್ಯರು ಗಂಗಾಧರ್ ಹಾಗೂ ನಿರ್ದೇಶಕರು ಪ್ರಸಾದ್. ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವ ಸಮರ್ಪಣೆ. ಅಧ್ಯಕ್ಷರು ರವಿಕುಮಾರ್ HV ಅವರು, ಖಜಾಂಚಿಗಳು ಶೇಖರ್ ಬಾಬು ಅವರು, ರಾಜ್ಯ ಪರಿಷತ್ ಸದಸ್ಯರಾಗಿರುವಂತಹ ಗಂಗಾಧರ್ ಅವರು, ನಿರ್ದೇಶಕರಾದ ಪ್ರಸಾದ್ ರವರು ಅತ್ಯಂತ ಅಭಿಮಾನ ಪೂರ್ವಕವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ವಿಶೇಷ ಗೌರವವನ್ನ, ಸನ್ಮಾನವನ್ನ ನೆರವೇರಿಸ್ತಾ ಇದ್ದಾರೆ. ಪಾವಗಡದ ಜನತೆಯ ಪರವಾಗಿ ವಿಶೇಷವಾಗಿ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಅತ್ಯಂತ ಕಾಳಜಿಯಿಂದ ಇಡೀ ರಾಜ್ಯ ಸರ್ಕಾರ ನೌಕರರ ಸಂಘ ಕರ್ನಾಟಕ ಸರ್ಕಾರದ ಬೆಂಬಲವಾಗಿ ನಿಂತು ಕರ್ನಾಟಕ ರಾಜ್ಯದ ಸಂಪೂರ್ಣ ಅಭಿವೃದ್ಧಿಯಲ್ಲಿ ನಿರಂತರವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತೊಡಗಿದೆ. ಅವರು ಇದೀಗ ಮುಖ್ಯಮಂತ್ರಿಗಳಿಗೆ ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಿಗೆ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ.
ಸರ್ಕಾರದ ಯೋಜನೆಗಳು ಸಮರ್ಥವಾಗಿ ಸಮಾಜದ ಕಟ್ಟ ಕಡೆಯ ಜನರನ್ನು ಮುಟ್ಟಬೇಕಾದ್ರೆ ಸರ್ಕಾರಿ ಅಧಿಕಾರಿಗಳ ಕಾರ್ಯವೈಖರಿ ಬಹಳ ಮುಖ್ಯ. ಅತ್ಯಂತ ಸಮರ್ಥವಾಗಿ ಕಾರ್ಯನಿರ್ವಹಿಸುವಂತಹ ಇಚ್ಛೆಯುಳ್ಳ ಎಲ್ಲ ಅಧಿಕಾರಿಗಳು ಒಟ್ಟಾಗಿ ಇಲ್ಲಿ ಸೇರಿದ್ದಾರೆ. ಜನಪರವಾಗಿ ನಾವಿದ್ದೇವೆ, ಜನಸೇವೆಗೆ ನಾವಿದ್ದೇವೆ ಎನ್ನುವಂತಹ ಮಹಾ ಭರವಸೆಯನ್ನ ಮೂಡಿಸಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೆಮ್ಮೆಯಿಂದ, ಪ್ರೀತಿಯಿಂದ, ಅಭಿಮಾನದ ಮಹಾಪೂರವನ್ನೇ ಹರಿಸಿದ್ದಾರೆ ಪಾವಗಡ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನರು, ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳು. ಧನ್ಯವಾದಗಳು. ಬಂಧುಗಳೇ, ಇನ್ನು ಸ್ವಾಗತಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ಮಾತುಗಳನ್ನು. ಬರಲಿ ಜೋರು ಚಪ್ಪಾಳೆಗಳ ಶುಭ ಸ್ವಾಗತ. ನಿಮಗಾಗಿ ನಿಮ್ಮ ಮುಂದೆ ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು. ಅಭಿಮಾನದ ಮಹಾಪೂರವೇ ಹರಿದು ಬರ್ತಾ ಇದೆ. ಶಾಸಕರಾದ ಶ್ರೀ ವೆಂಕಟೇಶ್ ಅವರು ಮತ್ತೊಂದು ಸಂಘ ಸಂಸ್ಥೆಗಳನ್ನ ಕರೆದು ನೀವು ಸಹ ಗೌರವವನ್ನ ಮಾಡಿ ಮುಖ್ಯಮಂತ್ರಿಗಳ ಮಾತುಗಿಂತ ಮುನ್ನ ಅಂತ ತಿಳಿಸಿದ್ದಾರೆ. ಈ ಗೌರವ ಸ್ವೀಕಾರದ ನಂತರ ಮುಖ್ಯಮಂತ್ರಿಗಳು ನಮ್ಮನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಬಂಧುಗಳೇ, ನಿಜಕ್ಕೂ ಇದು ಅವಿಸ್ಮರಣೀಯ ಕಾರ್ಯಕ್ರಮ. ಇಂಥದೊಂದು ಕಾರ್ಯಕ್ರಮದಲ್ಲಿ ನಮಗಾಗಿ ಅನೇಕ ಯೋಜನೆಗಳನ್ನು ಸಾಕಾರಗೊಳಿಸುತ್ತಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂಘ ಸಂಸ್ಥೆಗಳು ಅಭಿಮಾನಪೂರ್ವಕವಾಗಿ ಗೌರವವನ್ನು ಸಲ್ಲಿಸುತ್ತಿರುವಂತಹ ಕ್ಷಣಕ್ಕೆ ನಾವೆಲ್ಲರೂ ಒಟ್ಟಾಗಿ ಸಾಕ್ಷಿಯಾಗುತ್ತಿದ್ದೇವೆ. ಹಾಗೇನೆ ಮನವಿಯನ್ನ ಸಲ್ಲಿಸಿ ಇದು ನಮ್ಮ ಬೇಡಿಕೆಗಳು, ಇದನ್ನ ದಯಮಾಡಿ ಪರಿಶೀಲಿಸಬೇಕು ಅಂತ ಮುಖ್ಯಮಂತ್ರಿಗಳಿಗೆ